ಈಗ ನಮಗೆಲ್ಲರೂ ಕೂಡ ಗೊತ್ತು ಕೆರೆಬೇಟೆ ಬೆಡಗಿ ಬಿಂದು ಅಂತ ಹೇಳಿ. ಸೊ ಬಿಂದು ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹುಟ್ಟು ಬೆಂಗಳೂರು ಅಂತ ಗೊತ್ತಾಯ್ತು, ಅದು ಬಿಟ್ಟು ನಿಮ್ಮ ತಂದೆ ತಾಯಿ ಈ ಸಿನಿಮಾ ಎಂಟ್ರಿ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ. ನಾನು ಸಿನಿಮಾಗೆ ಬರಬೇಕು, ನಾನು ಫಸ್ಟು ಸ್ಪೋರ್ಟ್ಸ್ ಪರ್ಸನ್ ಆಗಬೇಕಂತಲೇ ಇದ್ದಿದ್ದು, ಏನಾದರೂ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಮಾಡಬೇಕಂತ. ಬಟ್ ಲೇಟರ್ ಗೊತ್ತಿಲ್ಲ, ಮೌಂಟ್ ಕಾರ್ಮಲಲ್ಲಿ ನಾನು ಇದು ಮಾಡ್ತಾಯಿದ್ದೆ, PCMB ಮಾಡಬೇಕಾದ್ರೆ ಡ್ರಾಮ್ಯಾಟಿಕ್ಸ್ ಅಸೋಸಿಯೇಷನಲ್ಲಿದ್ದೆ ಆ್ಯಂಡ್ ಆಲ್ಸೋ ಡ್ಯಾನ್ಸಲ್ಲಿ ಆ್ಯಕ್ಟಿವ್ ಇರ್ತಿದ್ದೆ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದನೂ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಟ್ ದ ಸೇಮ್ ಟೈಮ್ ಸ್ಟಡೀಸು ಕೂಡ, ಮಲ್ಟಿ ಟಾಸ್ಕರ್ ಕೈಂಡ್ ಆಫ್ ಥಿಂಗ್. ಆವಾಗ ಹಾಗೆ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಡ್ರಾಮ್ಯಾಟಿಕ್ಸಲ್ಲಿ ಸ್ಟ್ರೀಟ್ ಈ ಥರ ಎಲ್ಲ ನಾವು ಇಂಟರ್ ಕಾಲೇಜೆಲ್ಲ ಫೆಸ್ಟ್ ಇರಬೇಕಾದ್ರೆ ಕೊಡ್ತಾ ನನಗೆ ಇಂಟ್ರೆಸ್ಟ್ ಶುರು ಆಗಿದ್ದು. ಸೊ ದೆನ್ ಸ್ಟಾರ್ಟೆಡ್. ಎಲ್ಲಿಂದ ಶುರು ಮಾಡಬೇಕಂತಲೂ ನಂಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಇವಾಗ ಇದು ಒಂದು ಬಿಕಾಸ್ ನನಗೆ ಯಾರೂ ಸಿನಿಮಾದಿಂದ ಪರಿಚಯನೇ ಇಲ್ಲ, ಯಾರಂದರೆ ಯಾರೂ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇನಿಷಿಯಲಿ ಕಾಂಟ್ಯಾಕ್ಟ್ಸ್ ಗೇನ್ ಮಾಡ್ಕೊಳಕ್ಕಾಗಲಿ. ಒಬ್ಬರು ಕೋಆರ್ಡಿನೇಟರ್ ಆಮೇಲೆ ನವೀನ್ ಅಂತ ಸಿಕ್ಕಿ, ಅವರಿಂದ ಡೈರೆಕ್ಟರ್ ಮೀಟ್ ಆದರು. ಡೈರೆಕ್ಟರ್ ಫೈನಲಿ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು, ಅವ್ರಿಗೇನೋ ಅನಿಸುತ್ತೆ ಲೈಕ್ ಈ ಪಾತ್ರಕ್ಕೆ ಮಾಡ್ಬೋದು, ನಾನು ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಇಟ್ ಹ್ಯಾಪೆಂಡ್. ಎಷ್ಟು ಋಣಿಯಾಗಿದ್ದೀರಾ ಕೆರೆಬೇಟೆ ಚಿತ್ರತಂಡಕ್ಕೆ ನೀವು ಅಂತ ಹೇಳಿ, ಇಂಥ ಒಂದು ಅವಕಾಶ ಕೊಟ್ಟು ಆ್ಯಂಡ್ ಎಲ್ಲರೂ ಕೂಡ ಗುರುತಿಸೋ ಲೆವೆಲ್ಗೆ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಸೊ ಏನು ಹೇಳ್ತೀರಾ ಅಂತ ಹೇಳಿ. ಸಿಕ್ಕಾಪಟ್ಟೆ ಗ್ರೇಟ್ಫುಲ್ ನಾನು. ಅಂದರೆ ಅದು ಮಾತಿನ ಮೂಲಕ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಥರ ಒಂದು ಡೆಬ್ಯೂಗೆ ಒಂದು ಈ ಥರ ಪಾತ್ರ ಕೊಡಬೇಕಂದ್ರೆ, ಬಿಕಾಸ್ ಅವ್ರಿಗೂ ಏನು ಇವಾಗ ನಾನು ಮುಂಚೆ ಯಾವುದೂ ಮೂವೀಸ್ ಮಾಡಿಲ್ಲ ಅವರಿಗೆ, ಓಕೆ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಅನ್ನೋಕ್ಕೂ ಕೂಡ. ಸೊ ಅವ್ರು ಒಂದು ನಂಬಿಕೆ ಇಟ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ಸಿನಿಮಾಗೆ ಹಾಕೊಂಡ್ರು. ಆ್ಯಂಡ್ ಅದನ್ನು ಉಳಿಸ್ಕೊಂಡಿದ್ದೀನಿ ಅನಿಸುತ್ತೆ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ನಾನು ಡೈರೆಕ್ಟರ್ಗೆ ನೆನ್ನೆನೂ ಹೇಳ್ತಾ ಇದ್ದೆ, ಎಲ್ಲರೂ ಪ್ರೀಮಿಯರಲ್ಲಿ ಬಂದು ಹೇಳಿದಾಗ ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್, ಪ್ರೊಡಕ್ಷನಿಂದ, ಡೈರೆಕ್ಟರ್ ಸರಿಂದ ಮತ್ತು ಗೌರಿ ಸರಿಂದ. ಸೊ ಆಲ್ವೇಸ್ ನಾನು ಲೈಫ್ ಪೂರ್ತಿ ಈ ಸಿನಿಮಾ ಇಂಡಸ್ಟ್ರಿಲಿ ಇರೋವರೆಗೂ ಅವ್ರಿಗೆ ಗ್ರೇಟ್ಫುಲ್ಲಾಗೇ ಇರಬೇಕು. ಬಿಕಾಸ್ ಈ ಎಷ್ಟೊಂದು ಜನ ಆ್ಯಕ್ಟ್ರೆಸ್ಸಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಬೇಕಂತ ಇದ್ದೇ ಇರುತ್ತೆ. ಅಂದರೆ ಅಷ್ಟು ಗ್ರಾಫ್ ಇದೆ ಆ್ಯಂಡ್ ಆಲ್ಸೋ ಗಟ್ಟಿ ಪಾತ್ರ. ಅದರಿಂದ ಎಷ್ಟು ಸವಾಲುಗಳಿತ್ತು ಅಂತ ಈ ಶೂಟಿಂಗ್ ಟೈಮ್ನಲ್ಲಿ, ಯಾವುದಾದ್ರು ಒಳ್ಳೊಳ್ಳೆ ಇನ್ಸಿಡೆಂಟ್ಗಳನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ. ನನಗೆ ಸುಮಾರು ಇದೆ ಆ ಥರ, ಸುಮಾರು ಅಂದರೆ ಸುಮಾರು. ಯಾವುದು ಹೇಳಿ ಅಂತ ನೋಡ್ತಾ ಇದ್ದೀನಿ. ಅದೇ ಮೂಗು ಚುಚ್ಚಿಸ್ಕೊಳ್ಳೋದು ಮ್ಯಾಮ್ ಹೇಳ್ದಾಗೆ ಆಲ್ಮೋಸ್ಟ್ 5 ಟೈಮ್ಸ್ ಲಿಟ್ರಲಿ ನನ್ನ ಪ್ರಾಣ ತಿನ್ಬಿಟ್ಟಿದ್ದಾರೆ. ಒಂದರಲ್ಲೂ ಸ್ಟಿಕ್ಕರ್ ಮ್ಯಾನೇಜ್ ಮಾಡೋಂಗೆ ಇರಲಿಲ್ಲ. ಎವ್ರಿ ಟೈಮ್ ಅಲ್ಲಿ ಹೋಗ್ಬಿಟ್ಟು ಫುಲ್ ಒಳಗೆಲ್ಲ ಇನ್ಫ್ಯಾಕ್ಟ್ ಇಷ್ಟಪ್ಪ ಪಸ್ ಥರ ಫಾರ್ಮ್ ಆಗಿ ಇದಾಯಿತು. ಅಲ್ಟಿಮೇಟ್ಲಿ ನನ್ನ ಸಾಂಗ್ ಶೂಟಲ್ಲಿ ನನಗೆ ಟಿಶ್ಯೂನ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಇಲ್ಲೆಲ್ಲ ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಸೊ ಹಾಸ್ಪಿಟಲ್ಗೆ ಹೋದಾಗ ಒಂದ್ಸಲ ಚುಚ್ಚಿಸಿದ್ರು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅವಾಗ ಬಿಟ್ಟಿದ್ದು. ಅದಕ್ಕೂ ಮುಂಚೆ ಒಂದು 5 ಸಲ ಚುಚ್ಚಿಸ್ಕೊಂಡಿದ್ದೀನಿ. ಯಾರು ನಂಬಲ್ಲ, ಮನೇಲೆಲ್ಲ ಏನು ನೀನು ಮನುಷ್ಯಲೆಲ್ಲ ನೀನು ಅನ್ನೋ ಥರ ಹೋಗೋದು, ಹಿಂಗೆ ಚುಚ್ಚಿಸ್ಕೊಂಡು ಬರೋದು. ಗನ್ ಶಾಟ್ 1-2 ಸಲ ಮಾಡಿಸಿದ್ದೆ. ಆಮೇಲೆ ಆಚಾರ್ಯ ಹತ್ರ ಚುಚ್ಚಿಸಿದ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಚುಚ್ಚಿಸಿದ್ದೀನಿ. ಅದಂತೂ ಒಂದು ಟೈಮಿಗಂತೂ ಶೂಟ್ ಮಾಡಬೇಕಾದ್ರೆ ಒಳಗೆ ಪಸ್ಸಾದಾಗ ಏನೂ ಆಪ್ಷನ್ನೇ ಇಲ್ಲ, ಅಲ್ಲಿಗೆ ಚುಚ್ಚಬೇಕು ಇವಾಗ ಈ ಸೈಡೆ, ಅದ್ರ ಆಪ್ಷನ್ನೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಪೇಯ್ನ್ಫುಲ್. ನಾನು ತಡ್ಕೊತೀನಿ, ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಪೇಯ್ನ್ಫುಲ್ ಆಗಿತ್ತು. ಅದ್ರ ಮೇಲೆ ಒಂದು ಚುಚ್ಚಿ ಮ್ಯಾನೇಜ್ ಮಾಡಿದ್ವಿ ಹೇಗೋ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.